ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಮೇಷರಾಶಿಯವರ ಲೈಫ್ ಟೈಮ್ ಭವಿಷ್ಯ ಹೇಗಿರುತ್ತೆ, ಅವರ ಗುಣ ಸ್ವಭಾವಗಳೇನು, ಅವರು ಯಾವ ಉದ್ಯೋಗದಲ್ಲಿ ಮುಂದುವರಿಯಬಹುದು, ಅವರು ಯಾವ ಕೆಲಸದಲ್ಲಿ ಅಭಿವೃದ್ಧಿಯಾಗ್ತಾರೆ, ಸ್ನೇಹಿತರು ಹಾಗೂ ಸಂಬಂಧಿಕರೊಂದಿಗೆ ಅವರ ವರ್ತನೆ ಹೇಗಿರುತ್ತೆ, ಅವರ ವೈವಾಹಿಕ ಜೀವನ ಹೇಗಿರುತ್ತೆ, ಯಾವ ಎಚ್ಚರಿಕೆಗಳನ್ನು ವಹಿಸಬೇಕು ಮತ್ತು ಪರಿಹಾರಗಳೇನು ಅಂತ ಪರಿಪೂರ್ಣವಾಗಿ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ. ಈ ಮಾಹಿತಿ ನಿಜಕ್ಕೂ ಮೇಷರಾಶಿಯವರಿಗೆ ತುಂಬ ಉಪಯೋಗವಾಗುತ್ತೆ. ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ಅದಕ್ಕೂ ಮುನ್ನ ಮೇಷರಾಶಿಯವರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋಗೆ ಲೈಕ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರು, ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಮೊದಲನೆಯದಾಗಿ ಮೇಷರಾಶಿಯವರ ಗುಣ ಲಕ್ಷಣಗಳು ಹೇಗಿರುತ್ತೆ ಅಂದರೆ, ಮೇಷರಾಶಿಯ ಸ್ಥಳೀಯರಿಗೆ ಪ್ರಾಮಾಣಿಕತೆಯು ಒಂದು ಪ್ರಮುಖ ಮೌಲ್ಯವಾಗಿದೆ. ಇದು ಅವರನ್ನು ತಮ್ಮ ನಂಬಿಕೆಗಳಲ್ಲಿ ಉನ್ನತ ಸ್ಥಾನದಲ್ಲಿ ನಿಲ್ಲುವಂತೆ ಮಾಡುತ್ತೆ. ಅವರು ವಿವಿಧ ಸಂದರ್ಭಗಳಲ್ಲಿ ಆತ್ಮವಿಶ್ವಾಸದಿಂದ ತಮ್ಮನ್ನು ತಾವು ಪ್ರತಿಪಾದಿಸುತ್ತಾರೆ. ಮೇಷರಾಶಿಯ ಜಾತಕ ಹೊಂದಿರುವ ಜನರು ಧೈರ್ಯ ಮತ್ತು ಸೃಜನಶೀಲತೆಯನ್ನು ಹೇರಳವಾಗಿ ಪ್ರದರ್ಶಿಸುತ್ತಾರೆ. ಅವರು ಹೊಸ ಆಲೋಚನೆಗಳನ್ನು ನಿರ್ಭಯವಾಗಿ ಸ್ವೀಕರಿಸುತ್ತಾರೆ ಮತ್ತು ನವೀನ ಪರಿಹಾರಗಳನ್ನು ಕಂಡುಹಿಡಿಯಲು ಪೆಟ್ಟಿಗೆಯ ಹೊರಗೆ ಯೋಚಿಸುವಲ್ಲಿ ನಿರ್ಭಯರಾಗಿರುತ್ತಾರೆ. ಮೇಷರಾಶಿಯ ವ್ಯಕ್ತಿಗಳು ಜೀವನದ ಬಗ್ಗೆ ಆಶಾವಾದಿ ದೃಷ್ಟಿಕೋನವನ್ನು ಹೊಂದಿರುತ್ತಾರೆ. ಸಕಾರಾತ್ಮಕ ಫಲಿತಾಂಶಗಳ ಸಾಮರ್ಥ್ಯವನ್ನು ನಂಬುತ್ತಾರೆ. ಅವರು ತಮ್ಮ ಸ್ವಾತಂತ್ರ್ಯವನ್ನು ಗೌರವಿಸುತ್ತಾರೆ ಮತ್ತು ತಮ್ಮ ಹಾದಿಯನ್ನು ರೂಪಿಸಲು ಬಯಸುತ್ತಾರೆ. ಮೇಷರಾಶಿಯ ವ್ಯಕ್ತಿಗಳು ಸ್ವಾಭಾವಿಕವಾಗಿ ನಾಯಕತ್ವದ ಪಾತ್ರಗಳ ಕಡೆಗೆ ಆಕರ್ಷಿತರಾಗುತ್ತಾರೆ. ಅವರು ಇತರರನ್ನ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಮತ್ತು ಮುನ್ನಡೆಸಲು ಬಲವಾಗಿ ಬಯಸುತ್ತಾರೆ. ಆಗಾಗ್ಗೆ ತಮ್ಮ ಸುತ್ತಮುತ್ತಲಿನವರನ್ನ ಪ್ರೇರೇಪಿಸುತ್ತಾರೆ. ಮೇಷರಾಶಿಯು ಸ್ವಾಭಾವಿಕತೆ ಮತ್ತು ಉತ್ಸಾಹದಿಂದ ಅಭಿವೃದ್ಧಿ ಹೊಂದುತ್ತದೆ. ಆಗಾಗ್ಗೆ ಹೊಸ ಸಾಹಸಗಳು ಮತ್ತು ಸವಾಲುಗಳನ್ನು ಹುಡುಕುತ್ತದೆ. ಅವರ ಬಂಡಾಯದ ಹಾದಿಯು ಸಂಪ್ರದಾಯಗಳು ಮತ್ತು ರೂಢಿಗಳಿಂದ ಮುಕ್ತರಾಗುವ ಬಯಕೆಯನ್ನು ಉತ್ತೇಜಿಸುತ್ತದೆ. ಇವರು ಎಂದಿಗೂ ಸವಾಲಿನಿಂದ ದೂರ ಸರಿಯುವುದಿಲ್ಲ ಮತ್ತು ಅವರು ಯಾವಾಗಲೂ ನಿಮ್ಮನ್ನು ಬೆಂಬಲಿಸಲು ಇರುತ್ತಾರೆ. ಇನ್ನು ಮೇಷರಾಶಿಯ ಅಧಿಪತಿ ಕುಜ ಆಗಿರುವುದರಿಂದ ಅತಿಯಾಗಿ ಕೋಪ ಇರುತ್ತೆ. ಮೇಷರಾಶಿಯವರು ಒಂದು ಸಾರಿ ದೃಢ ಸಂಕಲ್ಪ ಮಾಡಿದರೆ ಅವರು ಯಾರ ಮಾತನ್ನು ಸಹ ಕೇಳುವುದಿಲ್ಲ. ಕೆಲಸ ಮಾಡಬೇಕು ಅಂದರೆ ಆ ಕೆಲಸವನ್ನು ಮಾಡಿಯೇ ಮುಗಿಸುತ್ತಾರೆ. ಅಷ್ಟರ ಮಟ್ಟಕ್ಕೆ ಅವರ ಇಚ್ಛಾಶಕ್ತಿ ಇರುತ್ತೆ. ಇನ್ನು ಇವರು ಯಾರ ವಿಷಯಕ್ಕೂ ತಲೆ ಹಾಕುವುದಿಲ್ಲ. ಇವರನ್ನು ಕೆಣಕಿದರೆ ಮಾತ್ರ ಅಷ್ಟು ಸುಲಭವಾಗಿ ಬಿಡುವುದಿಲ್ಲ. ಇವರ ಜೊತೆ ಆದಷ್ಟು ಹುಷಾರಾಗಿರುವುದು ಉತ್ತಮ. ಇನ್ನು ಮೇಷರಾಶಿಯವರಿಗೆ ಅತ್ಯುತ್ತಮ ವೃತ್ತಿ ಆಯ್ಕೆಗಳು ಯಾವುವೆಂದರೆ, ತಮ್ಮ ಆತ್ಮವಿಶ್ವಾಸ ಮತ್ತು ಧೈರ್ಯಶಾಲಿ ಸ್ವಭಾವದಿಂದ ಮೇಷರಾಶಿಯ ವ್ಯಕ್ತಿಗಳು ಉದ್ಯಮಶೀಲ ಪ್ರಯತ್ನಗಳಲ್ಲಿ ಶ್ರೇಷ್ಠರು. ಅವರು ನೈಸರ್ಗಿಕ ನಾಯಕರು. ಅವರು ಜವಾಬ್ದಾರಿಯನ್ನು ವಹಿಸಿಕೊಳ್ಳುವ ಮತ್ತು ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಪಾತ್ರಗಳಲ್ಲಿ ಅಭಿವೃದ್ಧಿ ಹೊಂದುತ್ತಾರೆ. ಲೋಹಶಾಸ್ತ್ರ, ತಂತ್ರಜ್ಞಾನದ ಆರಂಭಿಕ ಉದ್ಯಮಗಳು, ಇವೆಂಟ್ ಯೋಜನೆ ಮತ್ತು ನಿರ್ವಹಣೆ, ಮಾರಾಟ ಮತ್ತು ಮಾರುಕಟ್ಟೆ, ಫಿಟ್ನೆಸ್ ಮತ್ತು ಕ್ಷೇಮ ತರಬೇತಿ ಮತ್ತು ರಿಯಲ್ ಎಸ್ಟೇಟ್ಗೆ ಸಂಬಂಧಿಸಿದ ವ್ಯವಹಾರಗಳು ಅವರಿಗೆ ಸರಿ ಹೊಂದುತ್ತವೆ. ಇನ್ನು ಉದ್ಯೋಗದಲ್ಲಿ ಉತ್ತಮ ವೃತ್ತಿ ಆಯ್ಕೆಗಳು ಯಾವುವೆಂದರೆ, ಮೇಷರಾಶಿಯ ಜನರು ಕ್ರಿಯಾತ್ಮಕ ಮತ್ತು ಸವಾಲಿನ ವೃತ್ತಿ ಮಾರ್ಗಗಳಿಗೆ ಸೂಕ್ತರು. ಅವರ ನಾಯಕತ್ವದ ಗುಣಗಳು ಮತ್ತು ಕಲ್ಪನಾ ಕೌಶಲ್ಯಗಳು ನಾವೀನ್ಯತೆ ಮತ್ತು ಕಾರ್ಯತಂತ್ರದ ಚಿಂತನೆಯ ಅಗತ್ಯವಿರುವ ವೃತ್ತಿಗಳಲ್ಲಿ ಅವರನ್ನು ಎದ್ದು ಕಾಣುವಂತೆ ಮಾಡುತ್ತೆ. ಮೇಷರಾಶಿಯ ವ್ಯಕ್ತಿಗಳಿಗೆ ಕೆಲವು ಭರವಸೆಯ ಉದ್ಯೋಗ ಅವಕಾಶಗಳು ಹೋಟೆಲ್ ನಿರ್ವಹಣೆ ಮತ್ತು ಪ್ರವಾಸೋದ್ಯಮ, ಹಣಕಾಸು ನಿಯಂತ್ರಕ ಮತ್ತು ಹಣಕಾಸು ವಿಶ್ಲೇಷಕ ಹುದ್ದೆಗಳು, ಮಾನವ ಸಂಪನ್ಮೂಲ ನಿರ್ವಹಣೆ ಮತ್ತು ರಕ್ಷಣಾ ಮತ್ತು ಸಂಶೋಧನೆಯಲ್ಲಿ ವೃತ್ತಿ ಜೀವನಗಳು ಸೇರಿವೆ. ಇನ್ನು ಮೇಷರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಹೇಗಿರ್ತಾರೆ ಅಂತ ನೋಡೋದಾದರೆ, ಇವರು ಹಣಕಾಸಿನ ಯೋಜನೆಗಳನ್ನು ರೂಪಿಸುವಲ್ಲಿ ನಿಪುಣರು. ಆದರೆ ಅವುಗಳನ್ನು ಪಾಲಿಸುವುದು ಮತ್ತು ಹಣವನ್ನು ಉಳಿಸುವುದು ಕಷ್ಟಕರವಾಗಿರುತ್ತೆ. ಅವರು ತಮ್ಮ ಕಠಿಣ ಪರಿಶ್ರಮದಿಂದ ಹಣ ಗಳಿಸುವ ಪ್ರತಿಭೆಯನ್ನು ಹೊಂದಿರುತ್ತಾರೆ. ಆದ್ದರಿಂದ ಅವರು ಸಾಮಾನ್ಯವಾಗಿ ಸಾಕಷ್ಟು ಹಣವನ್ನು ಹೊಂದಿರುತ್ತಾರೆ. ಸಮಸ್ಯೆ ಎಂದರೆ ಅವರು ಅದನ್ನು ಹಿಡಿದಿಟ್ಟುಕೊಳ್ಳುವಲ್ಲಿ ಉತ್ತಮವಾಗಿಲ್ಲ. ಯಾಕಂದರೆ ಅವರು ಅದನ್ನು ಹೆಚ್ಚು ಖರ್ಚು ಮಾಡಲು ಇಷ್ಟಪಡುತ್ತಾರೆ. ಆದ್ದರಿಂದ ಅವರು ತಮ್ಮ ಹಣದಲ್ಲಿ ಏರಿಳಿತಗಳನ್ನು ಹೊಂದಿರಬಹುದು. ಆದರೆ ಅವರು ಯಾವಾಗಲೂ ಅದನ್ನು ಹರಿಯುವಂತೆ ಮಾಡಲು ಮಾರ್ಗಗಳನ್ನು ಕಂಡುಕೊಳ್ಳುತ್ತಾರೆ. ಇನ್ನು ಹಿರಿಯರೊಂದಿಗೆ ಮೇಷರಾಶಿಯವರ ವರ್ತನೆ ಹೇಗಿರುತ್ತೆ ಅಂದರೆ, ಮೇಷರಾಶಿಯ ವ್ಯಕ್ತಿಗಳು ಯಾವುದೇ ಸಂಬಂಧದಲ್ಲಿ, ಕುಟುಂಬ ಸದಸ್ಯರೊಂದಿಗಿನ ಸಂಬಂಧಗಳಲ್ಲಿಯೂ ಸಹ ತಮ್ಮ ನಿರೀಕ್ಷೆಗಳ ಬಗ್ಗೆ ನೇರವಾಗಿ ಮತ್ತು ಮುಕ್ತವಾಗಿ ಮಾತನಾಡುತ್ತಾರೆ.
ಅವರು ಹೊರಗೆ ಕಠಿಣವಾಗಿ ಕಾಣಿಸಿಕೊಂಡರೂ ವಯಸ್ಸಾದ ಸಂಬಂಧಿಕರೊಂದಿಗೆ ಸುಲಭವಾಗಿ ಬಾಂಧವ್ಯ ಬೆಳೆಸಿಕೊಳ್ಳುತ್ತಾರೆ. ಅವರು ತಮ್ಮ ಪೋಷಕರು ಮತ್ತು ಅಜ್ಜಿಯರೊಂದಿಗೆ ಉತ್ತಮ ಸಂಬಂಧವನ್ನು ಹಂಚಿಕೊಳ್ಳುತ್ತಾರೆ. ಆಗಾಗ್ಗೆ ಬಲವಾದ ಭಾವನಾತ್ಮಕ ಸಂಪರ್ಕಗಳನ್ನು ರೂಪಿಸುತ್ತಾರೆ. ಇನ್ನು ಇವರ ನಡವಳಿಕೆ ಕಿರಿಯರೊಂದಿಗೆ ಹೇಗಿರುತ್ತೆ ಅಂದರೆ, ಮೇಷರಾಶಿಯವರು ತಮ್ಮ ಒಡ ಹುಟ್ಟಿದವರೊಂದಿಗಿನ ಸಂಬಂಧವನ್ನು ಹಂಚಿಕೊಂಡ ಅನುಭವಗಳು ಮತ್ತು ತಿಳುವಳಿಕೆಯಿಂದ ಬಲಪಡಿಸುತ್ತಾರೆ. ಆದಾಗ್ಯೂ ಪೋಷಕರ ಸಂಬಂಧಗಳು ಅಭಿಪ್ರಾಯಗಳಲ್ಲಿನ ವ್ಯತ್ಯಾಸಗಳಿಂದಾಗಿ ಸವಾಲುಗಳನ್ನು ಎದುರಿಸಬಹುದು. ಪೋಷಕರಂತೆ ಮೇಷರಾಶಿಯವರು ತಮ್ಮ ಮಕ್ಕಳ ದೃಢ ನಿಶ್ಚಯದಿಂದ ಹೋರಾಡಬಹುದು, ಆದರೆ ಅವರು ಜಾಗರೂಕರಾಗಿರುತ್ತಾರೆ ಮತ್ತು ಶ್ರದ್ಧೆಯಿಂದ ಇರುತ್ತಾರೆ. ಆದರೂ ಅವರ ಕಾರ್ಯನಿರತ ವೇಳಾಪಟ್ಟಿಗಳು ಕೆಲವೊಮ್ಮೆ ಒತ್ತಡವನ್ನು ಉಂಟು ಮಾಡಬಹುದು. ಇನ್ನು ಸ್ನೇಹಿತರೊಂದಿಗೆ ಮೇಷರಾಶಿಯವರು ಹೇಗಿರ್ತಾರೆ ಅಂತ ನೋಡೋದಾದರೆ, ಸ್ನೇಹವನ್ನು ಗೌರವಿಸುತ್ತಾರೆ, ಆದರೆ ನಿರ್ಧಾರಗಳಲ್ಲಿ ಸೇರಿಸಿಕೊಳ್ಳದಿದ್ದಾಗ ಸಮಸ್ಯೆಗಳನ್ನು ಎದುರಿಸಬಹುದು. ಅವರು ವೈಯಕ್ತಿಕ ವಿಧಾನಗಳನ್ನು ಬಯಸುತ್ತಾರೆ ಮತ್ತು ಸಂಬಂಧದಲ್ಲಿ ಪ್ರಯತ್ನವನ್ನು ಹೂಡುವ ಸ್ನೇಹಿತರನ್ನು ಮೆಚ್ಚುತ್ತಾರೆ. ಅವರು ಬೆಂಬಲಿಗರು ಮತ್ತು ತಮ್ಮ ಸ್ನೇಹಿತರು ತಮ್ಮ ಸುತ್ತಲೂ ಬೆಳೆಯಲು ಸಹಾಯ ಮಾಡಲು ಯಾವಾಗಲೂ ಸಿದ್ಧರಿರುತ್ತಾರೆ. ಇತರ ರಾಶಿಚಕ್ರ ಚಿಹ್ನೆಗಳೊಂದಿಗೆ ಮೇಷರಾಶಿಯ ಹೊಂದಾಣಿಕೆ ಹೇಗಿರುತ್ತೆ ಅಂತ ನೋಡೋದಾದರೆ, ಮೇಷರಾಶಿಯವರು ಸ್ನೇಹ ಮತ್ತು ಪ್ರೀತಿಯಲ್ಲಿ ಮಿಥುನ ರಾಶಿ, ಸಿಂಹರಾಶಿ ಮತ್ತು ಧನಸ್ಸು ರಾಶಿಯವರೊಂದಿಗೆ ಬಲವಾದ ಬಂಧವನ್ನು ಹಂಚಿಕೊಳ್ಳುತ್ತಾರೆ. ಆದಾಗ್ಯೂ ಸ್ವಭಾವ ಮತ್ತು ಸಂಬಂಧಗಳ ಬಗೆಗಿನ ವ್ಯತ್ಯಾಸಗಳಿಂದಾಗಿ ಅವರು ಮೀನ ಮತ್ತು ಕುಂಭರಾಶಿಯವರೊಂದಿಗೆ ಸವಾಲುಗಳನ್ನು ಎದುರಿಸಬಹುದು. ಇನ್ನು ಸಹೋದ್ಯೋಗಿಗಳೊಂದಿಗಿನ ಸಂಬಂಧಗಳನ್ನು ನೋಡೋದಾದರೆ, ಕೆಲಸದ ಸ್ಥಳದಲ್ಲಿ ಮೇಷರಾಶಿಯವರು ತಮ್ಮ ಉತ್ಸಾಹ ಮತ್ತು ದೃಢ ನಿಶ್ಚಯಕ್ಕೆ ಹೆಸರುವಾಸಿಯಾಗಿದ್ದಾರೆ. ಅವರು ಮಹತ್ವಾಕಾಂಕ್ಷೆಯುಳ್ಳವರು ಮತ್ತು ಯಾವಾಗಲೂ ಉನ್ನತ ಗುರಿಯನ್ನು ಹೊಂದಿರುತ್ತಾರೆ. ಇದು ಅವರ ಸಹೋದ್ಯೋಗಿಗಳನ್ನು ಸಹ ತಮ್ಮ ಕೈಲಾದಷ್ಟು ಮಾಡಲು ಪ್ರೇರೇಪಿಸುತ್ತದೆ. ಮೇಷರಾಶಿಯವರು ತಂಡದ ಕೆಲಸವನ್ನು ಇಷ್ಟಪಡುತ್ತಾರೆ ಮತ್ತು ಎಲ್ಲರೂ ಭಾಗವಹಿಸುವ ವಾತಾವರಣದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆ. ಸ್ವತಂತ್ರವಾಗಿ ಕೆಲಸ ಮಾಡಲು ಮತ್ತು ಯೋಜನೆಗಳಲ್ಲಿ ಮುನ್ನಡೆಸಲು ಅವರು ಮುಕ್ತರಾಗುವುದನ್ನು ಸಹ ಪ್ರಶಂಸಿಸುತ್ತಾರೆ. ಅವರು ಸಹೋದ್ಯೋಗಿಯೊಂದಿಗೆ ಹೊಂದಿಕೊಳ್ಳುತ್ತಾರೆ, ಅವರ ಚಾಲನೆಯನ್ನು ಬೆಂಬಲಿಸುತ್ತಾರೆ, ಅವರಿಗೆ ಹೊಳೆಯಲು ಜಾಗ ನೀಡುತ್ತಾರೆ ಮತ್ತು ಅಗತ್ಯವಿದ್ದಾಗ ಅವರು ನಿಯಂತ್ರಣವನ್ನು ತೆಗೆದುಕೊಳ್ಳಲು ಬಿಡುತ್ತಾರೆ. ಇನ್ನು ಮೇಷರಾಶಿಯವರ ಪ್ರೀತಿ ಮತ್ತು ಮದುವೆ ಸಂಬಂಧ ಹೇಗಿರುತ್ತೆ ಅಂತ ನೋಡೋದಾದರೆ, ಮೇಷರಾಶಿಯ ವ್ಯಕ್ತಿಗಳು ಅನ್ಯೋನ್ಯತೆಗೆ ಮೊದಲು ಭಾವನಾತ್ಮಕ ಸಂಪರ್ಕಕ್ಕೆ ಆದ್ಯತೆ ನೀಡುತ್ತಾರೆ, ಸಂತೋಷದ ಮೇಲೆ ಕೇಂದ್ರೀಕರಿಸುತ್ತಾರೆ ಮತ್ತು ತಮ್ಮ ಸಂಗಾತಿಯೊಂದಿಗಿನ ಬಲವಾದ ಬಾಂಧವ್ಯವನ್ನು ಗೌರವಿಸುತ್ತಾರೆ. ಅವರು ತಮ್ಮ ಪಾಲುದಾರರನ್ನ ಸಂಬಂಧವನ್ನು ಹೆಚ್ಚು ಮೌಲ್ಯೀಕರಿಸುವಂತೆ ಒತ್ತಾಯಿಸುತ್ತಾರೆ. ಇದು ಅವರಿಗೆ ನೋವುಂಟು ಮಾಡಬಹುದು. ಮೇಷರಾಶಿಯವರು ಮದುವೆಗೆ ಕಾರಣವಾಗುವ ದೀರ್ಘಾವಧಿಯ ಸಂಬಂಧಗಳನ್ನು ಹುಡುಕುತ್ತಾರೆ. ಇನ್ನು ಮೇಷರಾಶಿಯವರು ತಮ್ಮ ಅದೃಷ್ಟವನ್ನು ಹೇಗೆ ಹೆಚ್ಚಿಸಿಕೊಳ್ಳಬಹುದು ಅಂದರೆ, ಕೆಲವು ತಂತ್ರಗಳನ್ನು ರೂಢಿಸಿಕೊಳ್ಳುವ ಮೂಲಕ ತಮ್ಮ ಅದೃಷ್ಟವನ್ನು ಹೆಚ್ಚಿಸಿಕೊಳ್ಳಬಹುದು. ಕೆಂಪು ಅಥವಾ ಗಾಢವಾದ ಛಾಯೆಗಳಂತಹ ಬಣ್ಣಗಳಿಗೆ ಆದ್ಯತೆ ನೀಡುವುದು, ಕೆಂಪು ಹವಳ ಅಥವಾ ಅಮೆಥಿಸ್ಟ್ ಧರಿಸುವುದು ಅವರಿಗೆ ಅದೃಷ್ಟವನ್ನು ತರುತ್ತದೆ. ಕಾರ್ನೆಲಿಯನ್ ಇದು ಕೆಂಪು ಅಥವಾ ಕಿತ್ತಳೆ ಬಣ್ಣದ ಕಲ್ಲು. ಇದು ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಕೂಡ ಉತ್ತೇಜಿಸುತ್ತದೆ ಎಂದು ಹೇಳಬಹುದು. ಇದು ಪ್ರೇರಣೆಯನ್ನು ಹೆಚ್ಚಿಸುತ್ತದೆ ಮತ್ತು ಒಬ್ಬರು ತಮ್ಮ ಗುರಿಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಎಂದು ಹೇಳಲಾಗುತ್ತದೆ. ತಾಮ್ರವು ಅವರ ಅದೃಷ್ಟದ ಲೋಹವಾಗಿದೆ. 9 ಮತ್ತು 6ರಂತಹ ಅದೃಷ್ಟ ಸಂಖ್ಯೆಗಳು 9, 18 ಮತ್ತು 27ನೇ ದಿನಾಂಕಗಳು ಮತ್ತು ಶನಿವಾರ, ಶುಕ್ರವಾರ ಮತ್ತು ಮಂಗಳವಾರಗಳಂತಹ ದಿನಗಳು ಶುಭ ಚಟುವಟಿಕೆಗಳಿಗೆ ಅನುಕೂಲಕರವಾಗಿವೆ. ಇನ್ನು ಮೇಷರಾಶಿಯವರು ಯಾವ ಗ್ರಹಗಳನ್ನು ಪೂಜಿಸಬೇಕು ಅಂದರೆ, ಮೇಷ ರಾಶಿ ಚಕ್ರದ ಮೊದಲ ಚಿಹ್ನೆಯಾಗಿದ್ದು ಅದರ ಅಂಶ ಅಗ್ನಿಯಾಗಿದೆ. ಕುಜ ಗ್ರಹವು ಮೇಷರಾಶಿಯನ್ನು ಆಳುತ್ತದೆ, ಆದರೆ ಸೂರ್ಯದೇವನು ಗಮನಾರ್ಹ ಪ್ರಾಮುಖ್ಯತೆಯನ್ನು ಹೊಂದಿದ್ದಾನೆ. ಸೂರ್ಯ, ಗುರು ಮತ್ತು ಶನಿಯನ್ನು ಪೂಜಿಸುವುದರಿಂದ ಅವರ ಸಂತೋಷ ಮತ್ತು ಯಶಸ್ಸಿಗೆ ಕೊಡುಗೆ ನೀಡಬಹುದು. ಇವರಿಗೆ ಕೆಲವು ಸಲಹೆಗಳು ಯಾವುವು ಅಂದರೆ, ಮೇಷರಾಶಿಯ ವ್ಯಕ್ತಿಗಳು ಇತರರನ್ನು ಹೊಗಳಬೇಕು ಮತ್ತು ಅವರು ಸಕಾರಾತ್ಮಕ ಗುಣಗಳನ್ನು ಒಪ್ಪಿಕೊಳ್ಳಬೇಕು. ಇದರಿಂದ ಅವರು ಸ್ವಾರ್ಥ ವರ್ತನೆಗೆ ತಿರುಗುವುದಿಲ್ಲ. ಇತರರಿಗೆ ತಮ್ಮ ಸಾಮರ್ಥ್ಯಗಳನ್ನು ಪ್ರದರ್ಶಿಸಲು ಅವಕಾಶ ನೀಡುವುದು ಮತ್ತು ಯೋಜನೆಗಳಂತೆ ವಿಷಯಗಳು ನಡೆಯದಿದ್ದಾಗ ತಾಳ್ಮೆ ಮತ್ತು ಕೃತಜ್ಞತೆಯನ್ನು ಅಭ್ಯಾಸ ಮಾಡುವುದರಿಂದ ಮೇಷರಾಶಿಯವರಿಗೆ ಸಂತೋಷದ ಜೀವನಕ್ಕೆ ಕಾರಣವಾಗಬಹುದು. ಇನ್ನು ಕೆಲವು ಪರಿಹಾರಗಳು ಏನು ಅಂದರೆ, ಪ್ರತಿಯೊಂದು ವ್ಯಕ್ತಿತ್ವವು ತನ್ನದೇ ಆದ ನ್ಯೂನತೆಗಳನ್ನು ಹೊಂದಿರುತ್ತೆ ಮತ್ತು ಮೇಷರಾಶಿಯು ಇದಕ್ಕೆ ಹೊರತಾಗಿಲ್ಲ. ಮೇಷರಾಶಿಯ ವ್ಯಕ್ತಿಗಳಿಗೆ ಸಾಮಾನ್ಯ ಸಮಸ್ಯೆ ಎಂದರೆ ಅವರ ಚಡಪಡಿಕೆ. ಇದು ಅವರ ಸಾಧನೆಗಳಿಗೆ ಅಡ್ಡಿಯಾಗುತ್ತದೆ. ಇದನ್ನು ಪರಿಹರಿಸಲು ಮೇಷರಾಶಿಯವರು ತಮ್ಮ ನ್ಯೂನತೆಗಳನ್ನು ಪ್ರಾಯೋಗಿಕವಾಗಿ ಪರಿಹರಿಸುವತ್ತ ಗಮನ ಹರಿಸಬೇಕು. ಅವರು ತಮ್ಮ ಚಡಪಡಿಕೆಯನ್ನು ಗುರುತಿಸಿ ಕೆಲಸ ಮಾಡುವ ಮೂಲಕ ಅಡೆತಡೆಗಳನ್ನು ನಿವಾರಿಸಬಹುದು ಮತ್ತು ಹೆಚ್ಚು ತೃಪ್ತಿಕರ ಜೀವನವನ್ನು ನಡೆಸಬಹುದು.
ವಿಡಿಯೋವನ್ನು ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಶೇರ್ ಮಾಡಿ. ಈ ಮಾಹಿತಿ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಾಮೆಂಟ್ನಲ್ಲಿ ತಿಳಿಸಿ. ಮೇಷರಾಶಿಯವರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಪ್ರತಿ ತಿಂಗಳ ಭವಿಷ್ಯಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.